ಕೊಲೆ ಆರೋಪದಲ್ಲಿ ದರ್ಶನ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪದಲ್ಲಿ ಮತ್ತಿಬ್ಬರು ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ದರ್ಶನ್ ಆಪ್ತ ನಾಗ ಹಾಗೂ ಕಾರ್ತಿಕ್ ಕೂಡ ಬಂಧನ ಆಗಿರುವಂತದ್ದು. ಇದುವರೆಗೂ 11 ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ ಪೊಲೀಸರು. ತುಂಬಾ ವೇಗ ಪಡ್ಕೊಂಡಿರುವಂತದ್ದು ಈ ತನಿಖೆ. ನಾನು ಹೇಳ್ತಾ ಇದ್ನಲ್ಲ ಆರಂಭದಲ್ಲಿ, ಪೊಲೀಸರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಇಂಥ ಪ್ರಕರಣಗಳಲ್ಲಿ. ಬಿಕಾಸ್ ತುಂಬಾ ಪ್ರೆಷರ್ ಇರುತ್ತೆ. ದೊಡ್ಡವ್ರನ್ನ, ತುಂಬಾ ಸೆಲೆಬ್ರಿಟಿಗಳನ್ನ ಅಥವಾ ರಾಜಕಾರಣಿಗಳನ್ನ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಒತ್ತಡಗಳು ಬರ್ತಾ ಇರ್ತವೆ. ಅದೆಲ್ಲವನ್ನು ಕೂಡ ಮೀರಿ ಈ ಪ್ರಕರಣದಲ್ಲಿ ತನಿಖೆ ಚುರುಕನ್ನ ಪಡೆದುಕೊಂಡಿರುವಂಥದ್ದು. ಒಳ್ಳೆ ರೀತಿಯಲ್ಲೇ ತನಿಖೆ ಆಗ್ತಾ ಇರುವಂಥದ್ದನ್ನು ಗಮನಿಸಬಹುದು. ಇನ್ನ ಆರೋಪಿಗಳನ್ನ ಬಂಧನ ಮಾಡಲಾಗಿರುವಂಥದ್ದು ಈ ಪ್ರಕರಣದಲ್ಲಿ ಟೋಟಲ್ ಆಗಿ 11 ಜನ. ಜಯಣ್ಣ ಫಾರ್ಮ್ ಹೌಸ್ನ ವಿನಯ್, ಹಾಗೆ ನಾಗರಾಜು, ಲಕ್ಷ್ಮಣ್, ಪ್ರದೂಷ್, ಪವನ್, ದೀಪಕ್ ಕುಮಾರ್, ನಂದೀಶ್, ಕಾರ್ತಿಕ್, ನಿಖಿಲ್ ನಾಯಕ್, ರಾಘವೇಂದ್ರ, ಕೇಶವಮೂರ್ತಿ, ಟೋಟಲ್ ಆಗಿ ಬಂಧಿತ ಆರೋಪಿಗಳು ಇವರು 11 ಜನ. ಇನ್ನ ದರ್ಶನ್ ಕೂಡ ಸೇರಿದ್ರೆ ಅಲ್ಲಿ ಆರೋಪಿತರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಪವಿತ್ರ ಗೌಡಳನ್ನ ಕೂಡ ಸೇರಿಸೋದಾದ್ರೆ ಇನ್ನೂ ಒಂದಿಬ್ರು ಜಾಸ್ತಿ ಆಗ್ತಾರೆ ಈ ಪ್ರಕರಣದಲ್ಲಿ. ಇದುವರೆಗೂ ಟೋಟಲ್ ಆಗಿ 11 ಆರೋಪಿಗಳ ಬಂಧನ ಅನ್ನುವಂಥದ್ದನ್ನ ನೋಡ್ಬೋದು. ಜಸ್ಟ್ 3-4 ದಿನದಲ್ಲಿ ಆಗಿರುವಂಥದ್ದು ಈ ಪ್ರಕರಣ. 3-4 ದಿನದಲ್ಲಿ ಆಗಿ ತನಿಖೆ ತುಂಬಾ ವೇಗವನ್ನ ಪಡ್ಕೊಂಡು ಅದಾದ್ಮೇಲೆ ದರ್ಶನ್ ಅವರನ್ನು ಕೂಡ ಅರೆಸ್ಟ್ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗ್ತಾರೆ. ನಂತರ ಅರೆಸ್ಟ್ ಕೂಡ ಮಾಡ್ಕೊಂಡ್ಬಂದಿದ್ದಾರೆ. ಈಗ ಆಲ್ರೆಡಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ತನಿಖೆಯನ್ನ ಮಾಡಲಾಗ್ತದೆ. ವಿಚಾರಣೆಯನ್ನ ಎದುರಿಸಲಾಗ್ತಾ ಇರುವಂಥದ್ದು. ವಿಚಾರಣೆ ಎದುರಿಸ್ತಾ ಇದ್ದಾರೆ ದರ್ಶನ್. ಈ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ರು ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡುವಂತ ಕೆಲಸ ಮತ್ತೊಂದು ಕಡೆ ಆಗ್ತಾ ಇದೆ. ಸೈಮಲ್ಟೇನಿಯಸ್ಲಿ ಎಲ್ಲವೂ ಕೂಡ ಅಟ್ ಎ ಟೈಮ್ ಆಗ್ತಾ ಇರುವಂಥದ್ದು ಗುಡ್ ಗೋಯಿಂಗ್ ಈ ಪ್ರಕರಣದಲ್ಲಿ. ಬಿಕಾಸ್ ಒಂದ್ ಕಡೆ ಬರೀ ದರ್ಶನ್ ಅವರನ್ನ ವಿಚಾರಣೆ ಮಾಡುವಂತ ನಿಟ್ಟಿನಲ್ಲಿ ಮಾತ್ರ ಮಗ್ನರಾಗಿಲ್ಲ ಪೊಲೀಸರು. ಅದರ ಜೊತೆಗೆ ಮತ್ತೊಂದು ತಂಡ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವ್ರನ್ನ ವಿಚಾರಣೆ ಮಾಡೋದ್ರ ಜೊತೆಗೆ ಬಂಧಿಸುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇರುವಂಥದ್ದು. ಈ ಪ್ರಕರಣ ಇನ್ನಷ್ಟು ಇನ್ ಡೆಪ್ತ್ ಆಗಿ ಹೋಗ್ತಾ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.